ಮಂದಿ ಅಂತಾರ ಇಷ್ಟ್ಯಾಕೆ ಗುಡಿ ಕಟ್ತಾರೆ ಇವರು, ಇದ್ದು ಒಂದು ಗುಡಿಯಾಗ ನಡೆಯಂಗಿಲ್ಲ ನೀವ್ರದು. ಅಲ್ಲ, ಒಂದು ಗುಡಿಯಾಗ ಯಾಕೆ ಅರ್ಧದ್ರಾಗೂ ನಡಿಬಹುದು. ಕಟ್ಟವ್ರು ಗಟ್ಟಿದ್ದಾಗ ನಿಮ್ಮ ಅಪ್ಪಂದೇನು ಗಂಟು ಹೋಗೈತಿ. ಅವ್ರು ಕಟ್ತಾರೆ, ಅವ್ರು ಉಪಾಸನೆ ಮಾಡ್ತಾರೆ, ನಿಮ್ಮ ಅಪ್ಪಂದೇನು ಗಂಟು ಹೋಗೈತಿ ಕುಂತ್ಕೊಂಡು ಟೀಕಾ ಮಾಡಾಕ ಅಂತ. ಮತ್ತು ಟೀಕಾ ಬರೆಯು ಓದು ಏನಿರ್ತಾವಲ್ಲವು ಮಾತಾಡು, ಅವು ಆಯುಷ್ಯದಾಗ ಎಲ್ಲಿ ಹೋಗುವಲ್ಲವು. ಸಂಡಾಸ್ ಕಟ್ಟೋ ಹೊಕ್ಕವು, ಮತ್ತೆಲ್ಲಿ ಹೋಗುವುದಿಲ್ಲ. ಸುರ್ಮರಿ ಮಾರೋರು, ಪುಟಾಣಿ ಮಾರೋರು, ಶೇಂಗಾ ಮಾರೋರು ಇವರೆಲ್ಲರೂ ಗುಡಿ ಮುಂದೆ ಇರ್ತಾರೆ. ತೆಂಗಿನಕಾಯಿ ಮಾರೋರು ಎಲ್ಲ ಗುಡಿ ಮುಂದೆ ಇರ್ತಾರೆ. ಒಬ್ಬ ಮನೆ ನಾವು ಒಬ್ಬನ ಅದಾನಂದಾಗ ಅವು ಎಷ್ಟು ಮನೆಗಳನ್ನು ನಡೀತಿರ್ಬೇಕು ಅದ್ರ ಮ್ಯಾಗ ಲೆಕ್ಕ ಹಾಕಿರಿ ನೀವು. ಸ್ವರ್ಗ ಕಾಣಬೇಕಾಗಿತ್ತು ಅಂದ್ರೆ ಸ್ವತಃ ಸಾಯಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ. ಹಂಗೆ ನಾವು ಏನು ಮಾಡಬೇಕು, ಏನನ್ನ ಪಡಿಬೇಕು ಅಂದ್ರೆ ನಾವೇ ಪ್ರಯತ್ನ ಮಾಡಿ ಅದನ್ನು. ಭೂಕಂಪ ಆಯಿತು ಅಂದ್ರೆ ಅಂಥ ಸಂದರ್ಭಗಳಲ್ಲಿ ಆ ಎಲ್ಲ ವಸ್ತುಗಳನ್ನು ತೆಗೆದು ಮಾರಾಟ ಮಾಡಿ ಅದರಿಂದ ಆ ಸಮಾಜದ ಜನರ ತೊಂದರೆಗಳನ್ನು ನಿವಾರಿಸುವಂಥ ಪದ್ಧತಿ ನಮ್ಮ ದೇಶ. ಒಂದು ಊರಲ್ಲಿ 10 ದೇವಸ್ಥಾನಗಳು, ನಮ್ಮ ಊರಾಗ ಒಂದೊಂದು ಊರಾಗ ಕನಿಷ್ಠ 10 ದೇವಸ್ಥಾನಗಳು. ಇಡೀ ದೇಶದೊಳಗೆ ದೇವಸ್ಥಾನಗಳು ಎಷ್ಟು ಅಂದ್ರೆ ಭಾರತದೊಳಗೆ 1 ಕೋಟಿಗಿಂತಲೂ ಹೆಚ್ಚದ. ಮಂದಿ ಅಂತಾರ ಇಷ್ಟ್ಯಾಕೆ ಗುಡಿ ಕಟ್ತಾರೆ ಇವರು, ಇದ್ದು ಒಂದು ಗುಡಿಯಾಗ ನಡೆಯಂಗಿಲ್ಲ ನೀವ್ರದು. ಅಲ್ಲ, ಒಂದು ಗುಡಿಯಾಗ ಯಾಕೆ ಅರ್ಧದ್ರಾಗೂ ನಡಿಬಹುದು. ಕಟ್ಟವ್ರು ಗಟ್ಟಿದ್ದಾಗ ನಿಮ್ಮ ಅಪ್ಪಂದೇನು ಗಂಟು ಹೋಗೈತಿ. ಅವ್ರು ಕಟ್ತಾರೆ, ಅವ್ರು ಉಪಾಸನೆ ಮಾಡ್ತಾರೆ, ನಿಮ್ಮ ಅಪ್ಪಂದೇನು ಗಂಟು ಹೋಗೈತಿ ಕುಂತ್ಕೊಂಡು ಟೀಕಾ ಮಾಡಾಕ ಅಂತ. ಮತ್ತು ಟೀಕಾ ಬರೆಯು ಓದು ಏನಿರ್ತಾವಲ್ಲವು ಮಾತಾಡು, ಅವು ಆಯುಷ್ಯದಾಗ ಎಲ್ಲಿ ಹೋಗುವಲ್ಲವು. ಸಂಡಾಸ್ ಕಟ್ಟೋ ಹೊಕ್ಕವು, ಮತ್ತೆಲ್ಲಿ ಹೋಗುವುದಿಲ್ಲ. ಅವು ಎಲ್ಲಿ ಹೋಗುವಲ್ಲವು. ಬರೇ ಹೋಗೋವ್ರನ್ನ ಬರೋವ್ರನ್ನ ನೋಡಿ ಟೀಕಾ ಟಿಪ್ಪಣಿ ಮಾಡ್ಕೊತ ಕೂಡವ್ರು. ಮನ್ಯಾಗ ಏನು ದೇವ್ರ ಪೂಜಾ ಮಾಡಿದ್ವು ಅಲ್ಲ, ವ್ರತವೈಕಲ್ಯಗಳನ್ನು ಮಾಡಿದವರಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಅದ್ರಾಗ ಏನೈತಿ ಅಂತಾರೆ. ಆವಾಗ ನನಗೆ ಅನಿಸ್ತೈತಿ, ಕತ್ತೇನು ಬಲ್ಲದಪ್ಪ ಕರಿಗಡವ, ತಿಪ್ಪೆದಂಟು ತಿಂಬೋದು ಅದರ ಸ್ವಭಾವ. ಕತ್ತಿಗೆ ಕರಿಗಡಬಿನ ವರ್ಣನೆ ಮಾಡಿ ಹೇಳಿದ್ರಿ ಅಂತಂದ್ರೆ ಅದು ಗೊತ್ತಾಕೈತೆ ಅಂತೀರ ನೀವು. ಯಾಕಂದ್ರೆ ಆಯುಷ್ಯದಾಗ ಎಂದು ಕರಿಗಡಬ ತಿಂದಿಲ್ಲ ಕತ್ತಿ, ತಿಪ್ಪಿದಂಟು ತಿನ್ನು ಚಟ ಇದ್ದದ್ದಕ್ಕೆ ನೀವು ಕರಿಗಡಬಿನ ವರ್ಣನೆ ಮಾಡಿದ್ರೆ ಅದು ಕತ್ತಿ ಖರೆ ಅಂತೈತನ್. ಹಂಗ ಯಾರು ದೇವರು ನಮ್ಮ ಹಿಂದೂ ಧರ್ಮದ ದೇವರನ್ನು ಉಪಾಸನೆಗಳನ್ನು ಆಯುಷ್ಯದಾಗ ಎಂದೂ ಮಾಡೋಕೆ ಹೋಗಿಲ್ಲೋ ಅಂಥವ್ರು ಅವುಗಳನ್ನು ಟೀಕಿಸ್ತಿದ್ರು ಅಂದ್ರೆ ಕತ್ತಿಗಳಿದ್ದಂಗ ಅಂತ ತಿಳ್ಕೊಬೇಕು. ಅವಕ್ಕೆ ಹೆಂಗೆ ಕರಿಗಡಬು ಗೊತ್ತಾಗೋದು ಅಂತ ಗೊತ್ತಾಗೋದಿಲ್ಲ. ಸ್ವರ್ಗ ಕಾಣಬೇಕಾಗಿತ್ತು ಅಂದ್ರೆ ಸ್ವತಃ ಸಾಯಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ. ಹಂಗೆ ನಾವು ಏನು ಮಾಡಬೇಕು, ಏನನ್ನ ಪಡಿಬೇಕು ಅಂದ್ರೆ ನಾವೇ ಪ್ರಯತ್ನ ಮಾಡಿ ಅದನ್ನು ಸಾಧ್ಯಗೊಳಿಸ್ಕೊಳ್ಬೇಕು. ನಮ್ಮ ದೇಶದೊಳಗೆ ನಾ ಹೇಳಿದ್ನಲ್ಲ, 1 ಕೋಟಿ ದೇವಾಲಯಗಳಿವೆ. ಈ ದೇವಾಲಯಗಳಲ್ಲಿ ನೀವು ಹೋಗ್ತಿರಲ್ಲ, ಒಂದು 10 ಪೈಸೆನೋ 1 ರೂಪಾಯಿನೋ 10 ರೂಪಾಯಿನೋ ಹಾಕ್ತಿರಲ್ಲ, ವರ್ಷಕ್ಕೆ ಈ ರೊಕ್ಕ ಎಷ್ಟಾಕೈತೆ ಗೊತ್ತೈತೆ ನೀವು? ಬಹುತೇಕ ನಿಮಗೆ ಗೊತ್ತಿಲ್ಲ. ಕರ್ನಾಟಕದ ಬಜೆಟ್ ಏನೈತಲ್ಲ, 2-2.5 ಲಕ್ಷ ಕೋಟಿದು ವರ್ಷಕ್ಕೆ ಬಜೆಟ್ಟು, ಇದ್ರ ದುಪ್ಪಟ್ಟೈತೆ. 4.5 ಲಕ್ಷ ಕೋಟಿ ದೇವಾಲಯದಲ್ಲಿ ಹುಂಡಿಯಲ್ಲಿ ಹಾಕುವಂಥದ್ದನ್ನು ಜಗತ್ತಿನಾಗ ಯಾವ ಧರ್ಮದವರ ಹಾಕ್ಯಾರನಿ ಇಷ್ಟು ರೊಕ್ಕ. ನಮ್ಮಲ್ಲಿ ಕೂಲಿ ಮಾಡೋ ಮನುಷ್ಯ ಸಹಿತ ದೇವ್ರ ಗುಡಿಯಾಗ ಹೋದ್ನಂದ್ರೆ ತೆಗೆದು ಮತ್ತೆ 10 ರೂಪಾಯಿ ಹಾಕಿ ಬಂದಿರ್ತಾನೆ. ಆ ಹಣವನ್ನು ಅವನು ಅರ್ಪಿಸಿದ್ದನ್ನು ಸುರಕ್ಷಿತವಾಗಿ ಇಡಬೇಕು. ಸಮಾಜ ಆಪತ್ತಿನಲ್ಲಿ ಸಿಕ್ಕಾಗ ಅದನ್ನು ಖರ್ಚು ಮಾಡಬೇಕು ಅಂತ ಮೊದಲಿನಿಂದಲೂ ನಮ್ಮಲ್ಲಿ ಪರಂಪರೆ. ನಮ್ಮ ದೇವಾಲಯಗಳಲ್ಲಿ ಬಂಗಾರ, ವಜ್ರ, ವೈಡೂರ್ಯಗಳನ್ನು ಅರ್ಪಣೆ ಮಾಡ್ತಿದ್ರು ಮೊದಲು. ಅದನ್ನು ಕೋಣೆಗಳಲ್ಲಿ ತುಂಬಿಡ್ತಿದ್ರು. ಬರಗಾಲ ಬಂತು, ಮಹಾಪೂರ ಬಂತು, ಭೂಕಂಪ ಆಯಿತು ಅಂದ್ರೆ ಅಂಥ ಸಂದರ್ಭಗಳಲ್ಲಿ ಆ ಎಲ್ಲ ವಸ್ತುಗಳನ್ನು ತೆಗೆದು ಮಾರಾಟ ಮಾಡಿ ಅದರಿಂದ ಆ ಸಮಾಜದ ಜನರ
ತೊಂದರೆಗಳನ್ನು ನಿವಾರಿಸುವಂಥ ಪದ್ಧತಿ ನಮ್ಮ ದೇಶದಲ್ಲಿತ್ತು. ಹೀಗಾಗಿ ನಮ್ಮ ಮಂದಿರಗಳು ಒಟ್ಟು ಎಷ್ಟು ಮಂದಿಗೆ ಉದ್ಯೋಗ ಅವಕಾಶಗಳನ್ನು ನೀಡ್ಯಾವ ಗೊತ್ತೈತೆ ನಿಮ್ಗೆ? 1 ಕೋಟಿ ಪೂಜಾರಿಗಳು, ಪೂಜಾ ಮಾಡೋರು, 1 ಕೋಟಿ ಮಂದ್ಯಾಗ 1 ಕೋಟಿ ಮನೆಗಳಾದು. ಒಬ್ಬರ ಮನ್ಯಾಗ 4 ಮಂದಿ ಹಿಡಿದ್ರು ಸಹಿತ 4-8 ಕೋಟಿ ಮಂದಿ ಆದರೂ ಇಲ್ಲಂತೀರಿ. ಮತ್ತು ಆ ಗುಡಿಗಳ ಮುಂದೆ ಹೂವು ಮಾರೋರು ಬೇರೆ, ಪತ್ರಿ ಮಾರೋರು ಬೇರೆ, ವಿಭತ್ತಿ ಮಾರೋರು ಬೇರೆ, ಮಾಲೆಗಳನ್ನು ಮಾರೋರು ಬೇರೆ, ಅರಿಶಿನ ಕುಂಕುಮ ಮಾರೋರು ಬೇರೆ, ಪ್ರಸಾದ ಮಾರೋರು ಬೇರೆ, ನೀವೆಲ್ಲ ನೋಡಿರಲ್ಲ. ದಾರ ಮಾರೋರು ಬೇರೆ, ತಾಯ್ತಾ ಮಾರೋರು ಬೇರೆ, ಮೂರ್ತಿಗಳನ್ನು ಮಾರೋರು ಬೇರೆ. ಇವೆಲ್ಲ ಉದ್ಯೋಗ ವ್ಯಾಪಾರಗಳನ್ನು ನಿರ್ಮಿಸಿದಂತಹದ್ದು ನಮ್ಮದು ಧರ್ಮಕ್ಷೇತ್ರ. ನಾವು ಬಹಳ ಮಂದಿ ಬರೀ ಅದನ್ನು ದೇವರು ಅಂತ ತಿಳ್ಕೊಂಡಿವಿ. ಇಲ್ಲ, ನಮ್ಮ ಹಿರಿಯರು ಧರ್ಮದಲ್ಲಿ ವಾಣಿಜ್ಯವನ್ನು ಹಾಸು ಹೊಕ್ಕಾಗಿ ಇಟ್ಟುಬಿಟ್ಟಾರೆ. ನಮ್ಮ ಆಜೀವಿಕೆಯ ಒಂದು ಭಾಗವನ್ನಾಗಿಯೂ ಮಾಡಿದ್ದಾರೆ. ರಿಕ್ಷಾದವ್ರು ಬೇಕಾಕಾರ, ಟ್ಯಾಕ್ಸಿಯವ್ರು ಬೇಕಾಕಾರ, ಹೋಟೆಲ್ದವ್ರು ಬೇಕಾಕಾರ, ಸುರ್ಮರಿ ಮಾರೋರು, ಪುಟಾಣಿ ಮಾರೋರು, ಶೇಂಗಾ ಮಾರೋರು, ಇವರೆಲ್ಲರೂ ಗುಡಿ ಮುಂದೆ ಇರ್ತಾರೆ. ತೆಂಗಿನಕಾಯಿ ಮಾರೋರು ಎಲ್ಲ ಗುಡಿ ಮುಂದೆ ಇರ್ತಾರೆ. ಒಬ್ಬ ಮನೆ ನಾವು ಒಬ್ಬನ ಅದಾನಂದಾಗ ಅವು ಎಷ್ಟು ಮನೆಗಳನ್ನು ನಡೀತಿರ್ಬೇಕು ಅದ್ರ ಮ್ಯಾಗ ಲೆಕ್ಕ ಹಾಕ್ರಿ ನೀವು. ಸಣ್ಣದಲ್ಲ ನಮ್ಮದು ಈ ದೇವಸ್ಥಾನ. ನಮ್ಮ ದೇವಸ್ಥಾನದ ಜೊತೆಗೆ ಹಬ್ಬ ಹುಣ್ಣಿಮೆಗಳು ಬಂದು ಅಂದ್ರೆ, ಉತ್ಸವಗಳು ನಡೆದು ಅಂದ್ರೆ, ಆ ಉತ್ಸವಗಳಲ್ಲಿ ಈ ದೇಶದ ಕಲಾವಿದರೆಲ್ಲರೂ ಬದುಕೋದು ಉತ್ಸವಗಳ ಮೇಲೆ. ಹಾಡೋರು ಉತ್ಸವದಾಗ ಹಾಡಬೇಕು. ಗಾಯನ ವಾದನಗಳನ್ನು ಮಾಡೋರು ಎಲ್ಲಿ? ದೇವಸ್ಥಾನಗಳ ಮುಂದೆ ಉತ್ಸವ ಇರ್ತಾವೆ, ಉತ್ಸವದಾಗ ಹಾಡಬೇಕು, ಉತ್ಸವದಾಗ ಕುಣಿಬೇಕು. ಇಡೀ ವರ್ಷದ ಅವರ ಆಜೀವಿಕೆ ಅದರ ಮೇಲೆ ನಡಿಬೇಕು. ನಾಟಕಗಳು, ಕೀರ್ತನೆಗಳು, ಪ್ರವಚನಗಳು, ಜನಪ್ರಬೋಧನೆಗಳು ಎಲ್ಲಿ ನಡೆಯೋದು ಅಂದರೆ ದೇವಸ್ಥಾನದ ಉತ್ಸವಗಳಲ್ಲಿ. ಈಗ ಇದು ಒಂದು ಲೋಕ ಪ್ರಬೋಧನೆ, ಜನಪ್ರಬೋಧನೆ. ಇವತ್ತು ನಾವು ಸೇರಿದ್ದೀವಿ.